ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅವಳು ಎಲ್ಲಿಗೆ ಹೋಗಿರಬಹುದು, ಯಾಕೆ ಹೋಗಿರಬಹುದು? ಒಂದೇ ಒಂದು ದಿನಾನೂ ಆಫೀಸಿಗೆ ಬರೋದನ್ನು ತಪ್ಪಿಸ್ದೇ ಇರೋಳು ಇವತ್ತು ನನ್ನ ಕಣ್ ತಪ್ಪಿಸಿ ಎಲ್ಲಿಗೆ ಹೋದ್ಲು? ಅವಳೇನು ಮಾಡ್ತಾ ಇರಬಹುದು? ಓ, ತಲೆ ಕಾದು ಬಾಂಡ್ಲಿ ಆಗೋಗ್ತಿದ್ಯಲ್ಲಪ್ಪ. ರಂಜಿತ್, ಯಾಕೆ ಒಂಥರ ಇದ್ದೀರಾ? ಇವತ್ತು ಆಫೀಸಲ್ಲಿ ಆಗಬಾರ್ದೇನಾದರೂ ಆಯ್ತಾ? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಶ್ವೇತಾ, ಏನೂ ಇಲ್ಲ. ಕಂಪ್ನೀಲಿ ಒಂದು ಜವಾಬ್ದಾರಿಯುತ ಜಾಗದಲ್ಲಿ ಕೆಲಸ ಮಾಡೋ ನನಗೆ ಇಂಥ ತಲೆಬಿಸಿಗಳು ಇದ್ದೇ ಇರುತ್ತೆ. ಕುಮುದವ್ರು ಬೇರೆ ಇವತ್ತು ಆಫೀಸಿಗೆ ಬಂದಿಲ್ಲ, ಕೆಲವು ವಿಷಯಗಳು ಡಿಸ್ಕಸ್ ಮಾಡಬೇಕಿತ್ತು. ಯೂಶ್ವಲಿ ಅವರು ಯಾವತ್ತೂ ಆಫೀಸಿಗೆ ತಪ್ಪಿದವ್ರಲ್ಲ, ಇವತ್ತೆಲ್ಲಿ ಹೋಗಿರ್ಬೋದು? ನಿನಗೇನಾದರೂ ಗೊತ್ತಾ? ಅಕ್ಕ ಬೆಳಿಗ್ಗೆನೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಚಂದನ್ ಕಾರ್ ತಗೊಂಡು ಹೋದ್ಲು. ಸಮಥಿಂಗ್ ಸ್ಪೆಷಲ್. ಅವಳನ್ನ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಯಾರು ಕೇಳಲಿಲ್ಲ, ಅವಳು ಹೇಳಲಿಲ್ಲ. ಹಾಗೆಲ್ಲ ಪ್ರಶ್ನೆ ಕೇಳೋ ಅನಾಗರಿಕ ಪದ್ಧತಿ ನಮ್ಮ ಮನೇಲಿ ಇಲ್ಲ. ಕೇಳಿದಷ್ಟು ಉತ್ತರ ಕೊಡು. ದಿನ ಸಂಜೆ 6 ಗಂಟೆ ಆದ ತಕ್ಷಣ ಮನೆಗೆ ಬಂದು ಸೇರ್ತಿದ್ರು, ಇವತ್ತು ಗಂಟೆ 7 ಆಯಿತು, ಯಾಕಿನ್ನೂ ಬಂದಿಲ್ಲ? ನಮ್ಮ ಅಕ್ಕ ಏನು ಚಿಕ್ಕ ಹುಡುಗಿ ಅಲ್ಲ ರಂಜಿತ್. ಹೌದು, ನೀವ್ಯಾಕೆ ಅಕ್ಕನ ಬಗ್ಗೆ ಅಷ್ಟೊಂದು ಕೇರ್ ತಗೋತಿದ್ದೀರಾ? ಹೋಗ್ಲಿ, ಚಂದನ್ ಎಲ್ಲಿ? ಇದು ತುಂಬಾ ಚೆನ್ನಾಗಿದೆ. ಅವರೆಲ್ಲಿ ಇವರೆಲ್ಲಿ ಅಂತ ನನ್ನನ್ನು ಕೇಳಿದ್ರೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾರಪ್ಪ. ಇವತ್ತು ಚಂದು ಶ್ರುತಿನ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದಾನೆ. ಗ್ರ್ಯಾಂಡ್ ಪಾರ್ಟಿ ಇರುತ್ತೆ. ಇಂಥ ಸುಂದರವಾದ ಇಳಿ ಸಂಜೆ, ಹೊರಗೆ ಸುರಿತಾ ಇರೋ ಸೋನೆ ಮಳೆ, ಸುಗಂಧ ಭರಿತವಾದ ಗಾಳಿ, ಬಯಕೆ ತುಂಬಿರೋ ಮನಸ್ಸು, ಹರೆಯದ ವಯಸ್ಸಿನ ಪ್ರೇಮಿಗಳು. ಮೈ ಗಾಡ್, ಎಷ್ಟು ರೊಮ್ಯಾಂಟಿಕ್ ಅಲ್ವಾ? ಇಂಥ ಸುಂದರವಾದ ಹುಡುಗಿನ ಎದುರುಗಡೆ ನಿಲ್ಲಿಸ್ಕೊಂಡು ಅವನೆಲ್ಲಿ ಇವಳೆಲ್ಲಿ ಅಂತ ಕೇಳ್ತಾ ಇದ್ದೀರಲ್ಲ. ಥೂ, ಎಂತ ಅರಸಿಕನಪ್ಪ ನನ್ನ ಗಂಡ. ಊರಿಗೆ ಊರೇ ಚಿಂತೆ ಆದರೆ ಪೋರಿಗೆ ಮದುವೆ ಚಿಂತೆ ಅಂತಾರಲ್ಲ, ಹಂಗಾಯ್ತು. ನನ್ನ ಕಷ್ಟ ನನಗೆ, ನಿನಗೆ ಈಗಲೇ ಮುದ್ದಣ್ಣನ ಪ್ರೇಮ ಪ್ರಸಂಗ ಜ್ಞಾಪಕಕ್ಕೆ ಬರ್ಬೇಕಾ? ಎಲ್ಲ ನನ್ನ ಕರ್ಮ. ರಂಜಿತ್, ಯಾಕ್ರೆ ಹಂಗಂತೀರಾ? ನೀವ್ ಸಿಕ್ಕಿದ್ ಮಾತ್ರ ನನ್ನ ಪುಣ್ಯ. ಅವಳು ನೋಡಿದ್ರೆ ಇವತ್ತು ರೊಮ್ಯಾಂಟಿಕ್ ಮೂಡಲ್ ಇದ್ದಾಳೆ. ಏನಂದ್ರಿ? ನೋಡೋ, ನೀನು ಸುಮ್ಮನಿದ್ರೆ ಒಳ್ಳೇದು. ನೀನು ಸುಮ್ಮನಿದ್ರೆ ನಿನ್ನ ಆರೋಗ್ಯ ನನ್ನ ಆರೋಗ್ಯ ಎರಡಕ್ಕೂ ಒಳ್ಳೇದು. ರಂಜಿತ್, Think I'll ever fall in love with you, no white boat. You're not Brad Pitt or Will Smith, I need one of those. I'm not gonna fall in love, not with you. Get away, go away, get off from here right now. This whole place belongs to you, sir. It's ready the way you wanted it. Thank you very much. ಒಂದು ನಿಮಿಷ. ಯಾಕೆ ಶ್ರುತಿ ಇದ್ದಕ್ಕಿದ್ದ ಹಾಗೆ ಮೌನ ಆಗ್ಬಿಟ್ಟ? May I serve you, sir? That's okay. We'll serve ourselves. I'll call you later. Okay, sir. ಇವತ್ತು ಮಾತೇ ಆಡಬಾರ್ದು ಅಂತ ತೀರ್ಮಾನ ಮಾಡಿದ್ಯಾ? ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಎದುರಿಗೆ ನೀನು, ನಮ್ಮಿಬ್ರು ಮಧ್ಯೆ ಮೌನ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಆರ್ ಯು ಹ್ಯಾಪಿ? ನನಗೆಷ್ಟು ಖುಷಿ ಆಗ್ತಿದೆ ಅಂತ ಮಾತಲ್ಲಿ ಹೇಳೋದಕ್ಕಾಗ್ತಿಲ್ಲ. ಐ ಆಮ್ ವೆರಿ ಹ್ಯಾಪಿ. ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಕಂಡ ಕನಸು ನನಸಾಗಿ ನಾನು ಎದುರುಗಡೆ ಇದೆಯೇನೋ ಅಂತ ಅನಿಸ್ತಿದೆ.
ಆ್ಯಕ್ಚುಲಿ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು ನಿನ್ನ ಹತ್ರ ಸಾರಿ ಕೇಳೋದಕ್ಕೆ. ಸಾರಿನಾ? ಸಾರಿ ಕೇಳೋಂಥ ತಪ್ಪು ನೀನೇನು ಮಾಡಿದ್ಯಾ? ತುಂಬ ದಿನದಿಂದ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ ಶ್ರುತಿ. ನಾನೇನು ಮಾಡ್ತಿದ್ದೀನಿ, ಏನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರಲಿಲ್ಲ. ಅವತ್ತು ನೀನು ತಮಾಷೆಗೆ ಅಂತ ಕಾಲ್ ಮಾಡಿದಾಗ ನಾನು ನಿನ್ನ ಮೇಲೆ ಕೂಗಾಡಿದೆ, ಬೈದೆ. ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಅಂತ ನನಗೆ ಗೊತ್ತು. ಬೈದೋನ್ ನಾನು, ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿರ್ಬೇಕಾದ್ರೆ ಬೈಸ್ಕೊಂಡೋಳು ನೀನು. ಪಾಪ ನಿನಗೆ ಎಷ್ಟು ನೋವಾಗಿರ್ಬಾರ್ದು. ಐ ಆಮ್ ಸಾರಿ ಶ್ರುತಿ, ಪ್ಲೀಸ್ ನನಗೆ ಕ್ಷಮಿಸು. ಚಂದು, ನೀನು ಅವತ್ತು ಫೋನ್ ಮಾಡಿದ್ಯಲ್ಲ ಜಗಳ ಆದ್ಮೇಲೆ, ನಿನ್ ಧ್ವನಿ ಕೇಳಿದ ತಕ್ಷಣ ನಾನು ಎಲ್ಲ ಮರ್ತೋದೆ. ನೀನ್ ಯಾಕೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಇನ್ನೂ ಯೋಚನೆ ಮಾಡ್ತಿದ್ಯಾ? ಚಂದು, ನಿಂಗೊಂದು ನಿಜ ಗೊತ್ತಾ? ತುಂಬಾ ಪ್ರೀತಿಸೋರು ತುಂಬಾ ಜಗಳ ಆಡ್ತಾರಂತೆ. ಸಾಮಾನ್ಯವಾಗಿ ಹುಡುಗಿರ್ಗೆ ಅವ್ರ ಪ್ರೀತಿಸೋ ಹುಡುಗ ಸಿಟ್ಟು ಮಾಡ್ಕೊಂಡ್ರೆ ತುಂಬಾ ಇಷ್ಟ ಆಗತ್ತೆ. ಯಾಕೆ ಗೊತ್ತಾ? ಸಿಟ್ಟು ಕಡಿಮೆ ಆದ್ಮೇಲೆ ಅವನ್ ಬಂದ್ ತಪ್ಪಾಯ್ತು ಅಂತ ಕೇಳೋದು, ಮುದ್ದು ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ, ಇಷ್ಟ ಆಗತ್ತೆ. ಅದ್ರಲ್ಲೂ ನೀನ್ ಸಿಟ್ಟು ಮಾಡ್ಕೊಂಡಾಗ ತುಂಬಾ ಇಷ್ಟ ಆಗತ್ತೆ, ತುಂಬಾ ಮುದ್ದ ಕಾಣಿಸ್ತೀಯ. ಅರ್ಜುನನ್ಗೆ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬೆಂಗಾವಲಾಗಿ ನಿಂತ್ಕೊಂಡು ಭಗವದ್ಗೀತೆ ಬೋಧಿಸ್ದಾಗೆ ಇವಳು ನನ್ನಿರುದ್ಧ ಯುದ್ಧ ಮಾಡೋದನ್ನ ಬೋಧಿಸೋದಕ್ಕೆ ನೀವು ನನ್ನ ಗಂಡನಾದ ರಾಮಚಂದ್ರ ಪರಮಾತ್ಮ ಬೆಂಗಾವಲಾಗಿ ನಿಂತ. ಸುಲೋಚನಾ, ನನ್ನ ಮಾತಿಗೆ ನಿನಗಿಷ್ಟ ಬಂದ ಅರ್ಥ ಕಟ್ಟಬೇಡ. ಮುಚ್ಚಲಿ ಬಾಯಿ. ಮಾವ ಸೊಸೆ ಇಬ್ರು ಮಾತಾಡಿದ ಒಂದೊಂದು ಮಾತು ಕೇಳಿಸ್ಕೊಂಡಿದ್ದೀನಿ. ನೀವು ನೀನ್ ಮಾಡಿದ್ದೆ ಸರಿ, ನೀನ್ ಆಡಿದ್ದೆ ಸರಿ ಅಂತ ಹೇಳ್ಕೊಡ್ತಿದ್ದೀರಾ. ಇವಳು ನಿಮ್ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾತಾಡ್ತಿದ್ದಾಳ? ನನ್ನ ಸೊಸೆ ನನ್ನ ಮಾತು ಕೇಳಿದ್ದಿದ್ರೆ 26 ವರ್ಷ ನೀನು ನಿನ್ನ ಮಕ್ಕಳು ಕೊಟ್ಟ ಚಿತ್ರಹಿಂಸೆನ ಮೌನವಾಗಿ ಸಹಿಸಿಕೊಂಡಿರೋ ಅಗತ್ಯನೇ ಇರಲಿಲ್ಲ. ಕೇವಲ ಗಂಡನಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಕೊಟ್ಟ ಚಿತ್ರಹಿಂಸೆ, ಮಾಡಿದ ಅವಮಾನನ ಮೌನವಾಗಿ ಸಹಿಸಿಕೊಂಡು ಬಂದಿದ್ದಾಳೆ. ನೀನು ಒಂದು ಹೆಣ್ಣು, 3 ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದೀಯ. ಆದ್ರೆ ಇನ್ನೊಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲೇ ಇಲ್ವಲ್ಲ ನಿನಗೆ? ನಾಚಿಕೆ ಆಗಲ್ವ ನಿನಗೆ? ಮಾವ, ಮಾವ ಪ್ಲೀಸ್ ಮಾತಾಡ್ಬೇಡಿ ಮಾವ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಅತ್ತೆ, ನನ್ನ ತಪ್ಪಾಯ್ತು, ನಾನು ನಿಮಗೆ ಎದುರಾಡಬಾರ್ದಿತ್ತು, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನೀನು ಏನೇನ್ ಮಾತಾಡ್ದೆ ಅಂತ ನಿನಗೆ ಗೊತ್ತಿದ್ಯಾ? ಅಷ್ಟು ಸುಲಭವಾಗಿ ನಾನು ಮರೆಯೋಂಥವಳಲ್ಲ. ನನ್ನ ಮೇಲೆ ಯುದ್ಧ ಮಾಡ್ತೀಯಾ? ನೋಡ್ತೀನಿ ಕಣೆ, ಅದೆಷ್ಟು ದಿವಸ ಯುದ್ಧ ಮಾಡ್ತೀಯಾ ಅಂತ. ಇನ್ನು ನೀವು ನಿಮ್ಮ ಸೊಸೆಗೆ ಭಗವದ್ಗೀತೆ ಬೋಧಿಸ್ತೀರಾ? ನಾನು ನೋಡ್ತೀನಿ ಅದ್ಯಾವ ಭಗವದ್ಗೀತೆ ಬೋಧಿಸ್ತೀರಾ ಅಂತ. ಪಾರ್ವತಿ, ಹೆದರಬೇಡಮ್ಮ. ನೀನು ಇವತ್ತು ಮಾಡಿದ್ದನ್ನೇ ಆವತ್ತೇ ಮಾಡಿದ್ದಿದ್ರೆ ನಿನ್ನ ಮಗನ ಒಂದು ಸಣ್ಣ ಬಯಕೆ ಈಡೇರಿಸೋದಕ್ಕೆ ಇಷ್ಟು ಕಷ್ಟಪಡಬೇಕಾಗಿರಲಿಲ್ಲ ನೀನು. ನನ್ನ ಪ್ರಕಾರ ನೀನು ಮಾಡಿದ್ದೇ ಸರಿ ಅಲ್ಲಮ್ಮ. ಮಾತು ಕೊಟ್ಟೆ ಅನ್ನೋ ಕಾರಣಕ್ಕೆ ಕೆಟ್ಟದ್ದೇನೆಲ್ಲ ಸಹಿಸ್ಕೋಬೇಡಮ್ಮ, ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಕೈಲಾಶ್, ನಾಳೆ ಅಮ್ಮನ ಮನೆಗೆ ಹೋಗೋದಕ್ಕೆಲ್ಲ ರೆಡಿ ಆಗಿದೆ. ಆದರೆ ಒಂದೇ ಒಂದು ಕೆಲಸ ಮಾತ್ರ ಬಾಕಿ ಇದೆ.
ಎಂಗೇಜ್ಮೆಂಟ್ಗೆ ಅಮ್ಮನ ಮನೆ ಎಲ್ರಿಗೂ ಒಂದೊಂದು ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೀನಿ. ಏನು ಹೇಳ್ತೀಯಾ? ಗುಡ್ ಐಡಿಯಾ. ಆ ದೇವರು ನಮ್ಗೆ ಯಾವ್ದ್ರಲ್ಲೂ ಕಡಿಮೆ ಮಾಡಿಲ್ಲ. ನಾವು ಯಾರಿಗಿಂತ ಕಡಿಮೆ ಇಲ್ಲ ಅಂತ ಅವ್ರಿಗೂ ಗೊತ್ತಾಗ್ಲಿ. ಹೌದು, ಆದರೆ ಚಂದನ್ ಅವ್ರ ತಾಯಿ ಅವ್ರಿಗೇನು ಗಿಫ್ಟ್ ಕೊಡೋಣ ಅಂತ ಗೊತ್ತಾಗ್ತಿಲ್ವಲ್ಲ. ನನಗೆ ಗೊತ್ತು ಕಲ್ಪನಾ, ಪಾರ್ವತಿ ಮುಖ ಕಂಡ್ರೆ ನಿನಗಾಗಲ್ಲ, ಅವಳ ಹೆಸರು ಹೇಳಿದ್ರೆ ನಿನಗೆ ಕೋಪ ಬರುತ್ತೆ ಅಂತ. ಆದರೆ ನೀನು ಅಷ್ಟು ದ್ವೇಷಿಸೋ ಪಾರ್ವತಿ ಮಗನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾ ಇದೆಯಾ, ಇದೇ ನನಗೆ ಅರ್ಥ ಆಗ್ತಾ ಇಲ್ಲ. ನಾಳೆ ಅಲ್ಲಿಗೆ ಹೋಗಿ ಎಲ್ಲರನ್ನೂ ಇನ್ವೈಟ್ ಮಾಡ್ತೀಯ. ಎಲ್ಲರನ್ನೂ ಇನ್ವೈಟ್ ಮಾಡಿ ಹುಡುಗನ ತಾಯಿನ ಇನ್ವೈಟ್ ಮಾಡದೇ ಇದ್ರೆ ಹೇಗೆ? ಕಲ್ಪನಾ, ನಿನ್ನ ಮನಸ್ಸಲ್ಲಿರೋ ದ್ವೇಷದ ಬೆಂಕಿನ ಇನ್ನು ಎಷ್ಟು ದಿವಸ ಆರಿಸದೆ ಉಳಿಸ್ಕೊಳ್ತೀಯ? ಆ ದ್ವೇಷದ ಬೆಂಕಿ ನಾಳೆ ನಿನ್ನ ಮಗಳ ಬಾಳನ್ನ ಸುಡಬಾರ್ದಲ್ವಾ? ನಾನು ಸೇಡಿನ ಬೆಂಕಿ ಆರಿಸದೆ ಉಳಿಸ್ಕೊಂಡಿರೋದು ನನ್ನ ಮಗಳು ಬಾಳನ್ನ ಸುಡ್ಲಿ ಅಂತ ಅಲ್ಲ. ನನ್ನ ಕನಸುಗಳನ್ನ ಕ್ಷಣದಲ್ಲಿ ಸುಟ್ಟು ಹಾಕದ್ಲಲ್ಲ ಆ ಪಾರ್ವತಿ, ಅವಳನ್ನ ಸುಡೋದಿಕ್ಕೆ. ಬೆಂಕಿಗೆ ಭೇದ ಭಾವ ಇಲ್ಲ ಕಲ್ಪನಾ, ಅದು ಎಲ್ಲಾನು ಸುಟ್ಟು ಹಾಕತ್ತೆ. ಕಡೆಯಲ್ಲಿ ಉಳಿಯೋದು ಬೂದಿ ಮಾತ್ರ. ನೀನ್ ಏನ್ ಬೇಕಾದ್ರೂ ಹೇಳು ಕೈಲಾಶ್, ನಾನು ಕೇಳ್ತೀನಿ. ಆದ್ರೆ ಪಾರ್ವತಿ ವಿಷಯದಲ್ಲಿ ಮಾತ್ರ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಅವಳ ವಿಷಯದಲ್ಲಿ ನನ್ನ ಮನಸ್ಸು, ನನ್ನ ಹೃದಯ ಏನ್ ಹೇಳುತ್ತೋ ಅದನ್ನೇ ನಾನು ಕೇಳೋದು. ಚಂದನ್ನು ಅವಳ ಮಗ ಆದ್ರೇನು? ಅವಳ ಮಗ ಅಂತ ನಾನು ನನ್ನ ಮಗಳನ್ನ ಚಂದನ್ ಕೊಡ್ತಾ ಇಲ್ವಲ್ಲ. ಚಂದನ್ನು ನನ್ನ ಅಣ್ಣನ ಮಗ ಅನ್ನೋ ಕಾರಣಕ್ಕೆ ಈ ಸಂಬಂಧನ ಬೆಳೆಸ್ತಾ ಇದ್ದೀನಿ. ಆ ಪಾರ್ವತಿನ ನನ್ನ ಮನೆಗೆ ನಾನು ಕರೆಯೋದಿಲ್ಲ. ಇಷ್ಟ ಇದ್ರೆ ಬರ್ಲಿ, ಇಲ್ದೇ ಇದ್ರೆ ಬೇಡ. ನಿನ್ನಿಷ್ಟ ಬಂದಾಗ ಮಾಡು ಕಲ್ಪನಾ, ಆದರೆ ನಿನ್ನ ನಿರ್ಧಾರ, ನಿನ್ನ ವರ್ತನೆಗಳಿಂದ ಚಂದನ್ಗಾಗ್ಲಿ ಗೊಂಬೆಗಾಗ್ಲಿ ಬೇಸರ, ನೋವು ಆಗ್ಬಾರ್ದು ಅಷ್ಟೆ. ಕೈಲಾಶ್, ಅವಳ ವಿಷಯ ಬಂದಾಗ ನೀನು ಮಾತಾಡದೇ ಇದ್ರೆ ಒಳ್ಳೇದು. ಹೆಣ್ಣಿನ ದ್ವೇಷ ಏನು ಅಂತ ಸರಿಯಾಗಿ ಮಹಾಭಾರತ ಓದ್ದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾದ್ರೆ ನಿನ್ನ ಮಹಾಭಾರತನ ಇನ್ನೊಂದ್ಸಲಿ ಸಂಧಿ ಪರ್ವ, ಯುದ್ಧ ಪರ್ವನ ಓದೋದು ಒಳ್ಳೇದು. ಹಾಗೆ ಆಗ್ಲೇ ಹೇಳಿದ್ಯಲ್ಲ ಎಲ್ರಿಗೂ ಗಿಫ್ಟ್ ಕೊಡಬೇಕು ಅಂತ, ಅದನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡು, ಆಗ್ಲೇ ಎಲ್ರಿಗೂ ಒಳ್ಳೇದು.